ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿ ತಾಲೂಕಿನಾದ್ಯಂತ ಆಲಿಕಲ್ಲು ಸಮೇತ ಜೋರು ಮಳೆ. ವರ್ಷದ ಮೊದಲ ಮಳೆಗೆ ರೈತರು ಬೆಳೆದ ಹಲವು ಬೆಳೆಗಳು ನಾಶ. ಮಹಾರಾಷ್ಟ್ರ ಪುಂಡರ ಅಟ್ಟಹಾಸ ವಿರೋಧಿಸಿ ವಾಟಾಳ್ ನಾಗರಾಜ್ ಪಕ್ಷ ಕರೆದಿದ್ದ ಕರ್ನಾಟಕ ಬಂದ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣ ವಿಫಲ. ಚಿಕ್ಕಬಳ್ಳಾಪುರ ಕೋಲಾರ ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಹಗರಣ ಆಗಿಲ್ಲ. ಕೆಲವು ಲೋಪದೋಷಗಳು ಕಂಡು ಬಂದಿವೆಯಷ್ಟೇ. ಸಹಕಾರ ಸಚಿವ ಕೆಎನ್ ರಾಜಣ್ಣ. ಬಿಜೆಪಿ ಒಂದು ಸಮುದಾಯಕ್ಕೆ ಸೀಮಿತವಾದ ಪಕ್ಷವಲ್ಲ, ಎಲ್ಲರನ್ನ ಜೊತೆಗೂಡಿ ಎಲ್ಲರ ಅಭಿವೃದ್ಧಿಯೇ ಪಕ್ಷದ ಮೂಲ ಉದ್ದೇಶ. ಸಂದೀಪ್ ರೆಡ್ಡಿ. ಕನ್ನಡಿಗರ ಏಳಿಗೆಗಾಗಿ 4 ಲಕ್ಷ ಕೋಟಿ ಬಜೆಟ್ ಮಂಡನೆ. ಬಿಜೆಪಿಯವರು ಆಲಾಲ್ ಬಜೆಟ್ ಬಗ್ಗೆ ವಿವರಿಸಲಿ. ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ವಾಗ್ದಾಳಿ. ವಾರ್ತೆಗಳ ವಿವರ. ಶನಿವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಗುಡಿಲು, ಸಿಡಿಲು, ಆಲಿಕಲ್ಲು ಸಮೇತ ಜೋರು ಮಳೆ ಬಿದ್ದು ರೈತರು ಬೆಳೆದ ಹಲವು ಬೆಳೆಗಳು ನೆಲಕ್ಕುರುಳಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ವರ್ಷದ ಮೊದಲ ಮಳೆ ಜೋರಾಗಿ ಬಿದ್ದಿದೆ. ಗುಡುಗು, ಸಿಡಿಲು ಸಮೇತ ಬಿದ್ದ ಆಲಿಕಲ್ಲು ಮಳೆಗೆ ಚಿಂತಾಮಣಿ ತಾಲೂಕು ಕಂಗಾನಹಳ್ಳಿ ಗ್ರಾಮದ ಬಳಿಯ ರೈತ ಶಿವಾರೆಡ್ಡಿರವರು 1 ಎಕರೆ ಪ್ರದೇಶದ ನೆಟ್ ಹೌಸ್ನಲ್ಲಿ 6 ಲಕ್ಷ ಹಣ ವ್ಯಯ ಮಾಡಿ ಉತ್ತಮವಾಗಿ ಕ್ಯಾಪ್ಸಿಕಂ ಬೆಳೆಯನ್ನ ಬೆಳೆದಿದ್ದು, ಶನಿವಾರ ಮಧ್ಯಾಹ್ನ ಬಿದ್ದ ಜೋರು ಮಳೆಗೆ ನೆಟ್ ಹೌಸ್ ನೆಲಕ್ಕುರುಳಿ ರೈತ ಶಿವಾರೆಡ್ಡಿರವರಿಗೆ 6 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿರುವ ಘಟನೆ ನಡೆದಿದೆ. ಇನ್ನು ತಾಲೂಕಿನಾದ್ಯಂತ ಬಿದ್ದ ಜೋರು ಮಳೆಗೆ ರೈತರು ಬೆಳೆದ ಹಲವು ಬೆಳೆಗಳು ನಾಶವಾಗಿರುವುದಲ್ಲದೆ ಕೆಲ ಕಡೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿರುವ ಘಟನೆ ನಡೆದಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಹಲ್ಲೆ ನಡೆಸಿದ ಮಹಾರಾಷ್ಟ್ರ ಪುಂಡರ ವಿರುದ್ಧ ಕ್ರಮ ಜರುಗಿಸಿ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಬ್ಬಾಳಿಕೆ ವಿರೋಧಿಸಿ ವಾಟಾಳ್ ನಾಗರಾಜ್ ಕನ್ನಡ ಪಕ್ಷ ಹಾಗೂ ಕೆಲವು ಕನ್ನಡಪರ ಸಂಘಟನೆಗಳು ಇಂದು ಕರೆ ನೀಡಿದ್ದ ಕರ್ನಾಟಕ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬೆಳಗಾವಿಯಲ್ಲಿ ಕರ್ನಾಟಕ ಸಾರಿಗೆ ಬಸ್ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದ ಎಂಇಎಸ್ ಪುಂಡರ ವಿರುದ್ಧ ಹಾಗೂ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ನಿರಂತರ ದಬ್ಬಾಳಿಕೆ ವಿರೋಧಿಸಿ ಇಂದು ವಾಟಾಳ್ ನಾಗರಾಜ್ ಮತ್ತು ಕೆಲವು ಕನ್ನಡ ಪರ ಸಂಘಟನೆಗಳು ನೀಡಿದ ಕರ್ನಾಟಕ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬೆಳ್ಳಂಬೆಳಗ್ಗೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ನಾಯಕತ್ವದಲ್ಲಿ ಶಿಡ್ಲಘಟ್ಟ ನಗರದ ವೃತ್ತದಲ್ಲಿ ಒಂದಿಷ್ಟು ಕಾರ್ಯಕರ್ತರೊಂದಿಗೆ ಭೂತ ದಹನ ಮಾಡಿದ್ದು ಬಿಟ್ಟರೆ ಬಂದ್ ಪರ ಕೂಗು ಹಾಕುವವರೇ ಇರಲಿಲ್ಲ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಈ ಸಂದರ್ಭದಲ್ಲಿ ಬಂದ್ ಬೇಡ ಎಂದು ಕೆಲವು ಸಂಘಟನೆ ಮುಖಂಡರು ವಾಟಾಳ್ ನಾಗರಾಜ್ಗೆ ಹೇಳಿದರು. ಕೇಳದೆ ಕರೆ ಕೊಟ್ಟಿದ್ದರಿಂದ ಬಂದ್ಗೆ ಯಾರೂ ಸ್ಪಂದಿಸಿಲ್ಲ ಎನ್ನುವಂತಾಗಿದೆ. ಬಲವಂತವಾಗಿ ಯಾರೂ ಬಂದ್ ಮಾಡಬಾರ್ದು, ಹಾಗೇನಾದರೂ ಮಾಡಿದರೆ ಅಂತವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ನಿನ್ನೆಯೇ ಎಸ್ಪಿ ಕುಶಾಲ್ ಚೌಕ್ಸಿ ವಾರ್ನಿಂಗ್ ನೀಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ವು. ಇಂದು 4ನೇ ಶನಿವಾರವಾದ್ದರಿಂದ ಬ್ಯಾಂಕು ಮತ್ತು ಕಚೇರಿಗಳಿಗೆ ಮಾಮೂಲಿ ರಜೆ ಇತ್ತು. ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ವಾಹನಗಳು, ಆಟೋ ವಗೈರೆ ವಾಹನಗಳ ಸಂಚಾರವು ಸುಗಮವಾಗಿ ನಡೆಯಿತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಹಗರಣ ಆಗಿಲ್ಲ, ಕೆಲವು ಲೋಪಗಳು ಕಂಡು ಬಂದಿವೆಯಷ್ಟೇ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಕೋಲಾರ ನಗರದ ಜಿಲ್ಲಾಡಳಿತ ಭವನದ ನ್ಯಾಯ ಸಭಾಂಗಣದಲ್ಲಿ ಶನಿವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಡಿಸಿಸಿ ಬ್ಯಾಂಕ್ನಲ್ಲಿ ಲೋಪಗಳು ನಡೆದಿರುವ ಬಗ್ಗೆ ಕೆಲವು ಎಫ್ಐಆರ್ ದಾಖಲಾಗಿವೆ.
ಸರ್ಕಾರ ಆ ಬಗ್ಗೆ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತರಲಾಗ್ತಿದೆ. ಸರ್ಕಾರ ಈ ಬಗ್ಗೆ ಗಮನ ನೀಡಿದ್ದು ತಡೆಯಾಜ್ಞೆಗಳು ತೆರವುಗೊಳಿಸುವ ಪ್ರಯತ್ನ ಮಾಡುತ್ತಿದೆ. ಇನ್ನು ಸರ್ಕಾರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನೀಡುವ ಸಾಲ ಸೌಲಭ್ಯದಿಂದ ರೈತರು ವಂಚಿತರಾಗಬಾರದು ಎಂದು ಚುನಾಯಿತ ಪ್ರತಿನಿಧಿಗಳ ಒತ್ತಾಯ ಇರುವುದರಿಂದ ದಿನಪತ್ರಿಕೆಗಳಲ್ಲಿ ಸಾಲಗಾರರ ಪಟ್ಟಿ ಬಿಡುಗಡೆ ಮಾಡುವ ಮೂಲಕ ಸಾಲ ವಸೂಲಾತಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಯಾವ್ಯಾವುದು ಈಗ ವರದಿ ಬರ್ತಕ್ಕಂಥದ್ದಕ್ಕೆ ಹಿಂದೆ ನಿಮ್ಮ ಗೋವಿಂದರಾಜನ್ನು ಯಾರೋ ಅವರಿಂದ ಪ್ರಸ್ತಾಪ ಮಾಡಿದರು. ಕಳೆದ ವರ್ಷ ಗುಂಡರಾಜಗೌಡ ಪ್ರಸ್ತಾಪ ಮಾಡಿದ್ರು. ಅವರು ಉತ್ತರವನ್ನು ಕೊಟ್ಟಿದ್ದೆ. ಅದ್ರ ಪ್ರಕಾರ ಟೀಮನ್ನು ಬಂದು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಈಗ ಬ್ರಾಂಚಸಲ್ಲಿ ಎಕ್ಸಸ್ ಕ್ಯಾಶ್ ರಿಟೆನ್ಷನ್ ಮಾಡಿಕೊಂಡು ಅದನ್ನು ರಿಸೋರ್ಸ್ ಮಾಡಿದ್ದಾರೆ. ಅವ್ರ ಮೇಲೆ ಬ್ಯಾಂಕ್ ಸರ್ಕಾರ ಕ್ರಮ ತಗೊಳ್ತಾರೆ. ಇವರೇ ಅಡ್ಮಿನಿಸ್ಟ್ರೇಟ್ರು, ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಸಸ್ಪೆನ್ಷನ್ ಎಲ್ಲ ಮಾಡಿದ್ರು. ಹೈಕೋರ್ಟ್ ಶಿವಶಂಕರ್ ಅಂತಕ್ಕಂಥವ್ರಿಗೆ ಇನ್ನೂ ಕೆಲವು ಜನರಿಗೆ ಸಸ್ಪೆನ್ಷನ್ ಎಲ್ಲ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರಿಗೆ ಹೋಗಿ ಚೇತಂದಿದ್ರು ಡೆಲ್ಲಿ ಹೈಕೋರ್ಟ್. ಚೇತನದಾಕ್ಷಣಿಗೆಲ್ಲ ಅವ್ರು ಅನ್ಕೋತಾರೆ. ಅದಕ್ಕೆ ನಾವು ಏನು ಆಕ್ಷೇಪಣೆ ಇಲ್ಲ. ನಾವು ಅದನ್ನು ವೆಕೆಟ್ ಮಾಡಿಸ್ಲಿಕ್ಕೆ ಬ್ಯಾಂಕ್ನವರು ಕೂಡ ಪ್ರಯತ್ನ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ. ಅದು ವೆಕೆಟ್ ಆಗ್ತದೆ. ಮತ್ತು ಅವ್ರ ಮೇಲೆ ಕೂಡ ಏನೆಲ್ಲ ನಿಯಮಾನುಸಾರ ಕ್ರಮ ತಗೋಬೋದು ಅದನ್ನೆಲ್ಲ ತಗೊಳ್ತೀವಿ. ವಸೂಲಾತಿನೂ ಮಾಡ್ತೀವಿ. ಯಾರೇ ಹಣ ದುರುಪಯೋಗ ಮಾಡಿದರೆ ಯಾರಿಗೂ ರಕ್ಷಣೆ ಮಾಡೋದಿಲ್ಲ. ದುರುಪಯೋಗ ಆಗಿರ್ತಕ್ಕಂಥ ಹಣವನ್ನು ಬಡ್ಡಿ ಸಮೇತವಾಗಿ ಆ ಸಂಸ್ಥೆಗಳಿಗೆ ವಸೂಲಾತಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ. ಈ ಸಂದರ್ಭದಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಉಪವಿಭಾಗಾಧಿಕಾರಿ ಮೈತ್ರಿ, ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕೋಚಿಮುಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಿಜೆಪಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಪಕ್ಷವಲ್ಲ. ಎಲ್ಲರನ್ನೂ ಜೊತೆಗೂಡಿ ಎಲ್ಲರ ಅಭಿವೃದ್ಧಿಯೇ ಪಕ್ಷದ ಮೂಲ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಎಲ್ಲ ಸಮುದಾಯದವರನ್ನ ಒಂದಾಗಿ ಕಾಣುತ್ತಾರೆ. ನಾವು ಕೂಡ ಎಲ್ಲ ಸಮುದಾಯದವರ ಜೊತೆಗೂಡಿ ಒಂದಾಗಿ ಬಾಳಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಒಂದೇ ಎಂಬ ಸಂದೇಶ ನೀಡಬೇಕು. ಸಹಬಾಳ್ವೆಯಿಂದ ಜೀವನ ಸಾಗಿಸಿ ಸುಂದರವಾದ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ಪಿ ರೆಡ್ಡಿ ತಿಳಿಸಿದರು. ಪವಿತ್ರ ರಂಜಾನ್ ಹಬ್ಬದ ಉಪವಾಸದಲ್ಲಿರುವ ಮುಸಲ್ಮಾನ್ ಬಂಧುಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ ಬಿ ರೆಡ್ಡಿ ಚಿಕ್ಕಬಳ್ಳಾಪುರ ನಗರದ ಮದೀನಾ ಶಾದಿ ಮಹಲ್ನಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿದ್ದರು. ರಂಜಾನ್ ಹಬ್ಬಕ್ಕೆ ಶುಭ ಕೋರಲು ಆಗಮಿಸಿದ್ದ ಸಂದೀಪ ರೆಡ್ಡಿಗೆ ಮುಸ್ಲಿಂ ಬಾಂಧವರು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಅವರು, ಬಿಜೆಪಿ ಮುಸ್ಲಿಮರ ವಿರುದ್ಧ ಅಲ್ಲ, ದೇಶವನ್ನ ಕಟ್ಟಲು, ಅಭಿವೃದ್ಧಿಯತ್ತ ಸಾಗಿಸಲು ಎಲ್ಲ ಸಮುದಾಯದವರು ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ನೀತಿ ಅನುಸರಿಸುತ್ತಿದೆ. ಕೆಲವರು ಬಿಜೆಪಿಯನ್ನ ಮುಸ್ಲಿಂ ವಿರೋಧಿ ಎಂದು ತೋರಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಇನ್ನು ಸಾಮಾಜಿಕ ಸೇವೆಯೇ ಬೇರೆ, ರಾಜಕಾರಣ ಬೇರೆ. ಯಾವುದೇ ರಾಜಕೀಯ ಲಾಭಕ್ಕಾಗಿ ನಾನು ಸಮಾಜ ಸೇವೆ ಅಥವಾ ಜನರ ಮೆಚ್ಚುಗೆ ಗಳಿಸಲು ಮುಂದಾಗುವುದಿಲ್ಲ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವೆ, ರಾಜಕೀಯ ಮಾಡಲ್ಲ. ಇನ್ನು ಇಫ್ತಿಯಾರ್ ಕೂಟದ ಆಯೋಜನೆ ಇದೇ ಮೊದಲಲ್ಲ. ಪೆರೇಸಂದ್ರದಲ್ಲಿ ನಿರಂತರವಾಗಿ ಆಯೋಜಿಸಲಾಗುತ್ತಿದೆ. ಸತತವಾಗಿ 1 ತಿಂಗಳ ಕಾಲ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಿದ್ದು, ದೇಶಕ್ಕೆ ಹಾಗೂ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಿ ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಬಿಜೆಪಿನ ಮುಸ್ಲಿಂ ವಿರುದ್ಧವಾಗಿ ಇನ್ಯಾರ ಪರವಾಗಿ ಇಲ್ಲ. ಬಿಜೆಪಿ ದೇಶದ ಪರವಾಗಿದೆ. ದೇಶವನ್ನು ಕಟ್ಟೋದ್ರಲ್ಲಿ ನಮಗೆ ಮುಸ್ಲಿಮ್ಗಳು ಬೇಕು, ಹಿಂದೂಗಳು ಬೇಕು, ಪ್ರತಿ ಸಮುದಾಯದವರು ಬೇಕು. ಅವ್ರನ್ನೆಲ್ಲ ಸೇರಿ ಕಟ್ಟುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಇಲ್ಲಿ ಈ ದಿನಗಳಲ್ಲಿ ರಾಜಕೀಯನ ಇಲ್ಲಿ ತರೋದು ನಾನು ಈ ರೀತಿಯ ಒಂದು ಇಫ್ತಿಯಾರ್ ಕೂಟನ ಇವತ್ತು ಫಸ್ಟ್ ಮಾಡ್ತಿಲ್ಲ. ನನ್ನ ಗ್ರಾಮ ಪೆರೇಸಂದ್ರದಲ್ಲಿರ್ಬೋದು, ಮಂಡಿಕಲ್ ಹೋಬಳಿಯಲ್ಲಿರ್ಬೋದು, ನನ್ನ ಶಕ್ತಿಯಾನುಸಾರ ನಾನು ಆವತ್ತಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೆ. ಅದನ್ನು ರಾಜಕೀಯ ಒಂದು ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ. ನಾನು ಯಾವುದೇ ಏನೇ ಸರ್ವಿಸ್ ಮಾಡಿದ್ರು ಈ ಸಮಾಜದಲ್ಲಿ ಆ ಸರ್ವಿಸ್ನ ತಗೊಂಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕೆಲಸಕ್ಕೆ ನಾನು ಇವತ್ತು ಕೈ ಹಾಕಿಲ್ಲ. ಅಂಥದ್ದನ್ನು ನಾನೇನು ಎಕ್ಸ್ಪೆಕ್ಟೂ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಾದರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು. ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗ್ಬೋದು. ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ.
ರಾಜಕೀಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಕರೆಕ್ಟಾಗಿ ನಾವು ಅರ್ಥಗಳನ್ನು ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ. ನಿಜಕ್ಕೂ ಅಂತಹ ಒಂದು ಕಲ್ಪನೆಯನ್ನು ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ. ಆ ರೀತಿ ಒಂದು ದಿವಸ ಬರಲಿ, ನಾವೆಲ್ಲರೂ ಚೆನ್ನಾಗಿರಲಿ. ಈ ಸಂದರ್ಭದಲ್ಲಿ ಸಂದೀಪ ರೆಡ್ಡಿ ಅಭಿಮಾನಿಗಳಾದ ಹರೀಶ್, ಸುಹಾಸ್, ರಘು, ಶಶಿ, ಶ್ರೀಕಾಂತ್, ಯೂನುಸ್ ಸೇರಿದಂತೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರುಗಳು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 4 ಲಕ್ಷ ಕೋಟಿ ಗಾತ್ರದ ಬಜೆಟ್ನಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ಕನ್ನಡಿಗರ ಏಳಿಗೆಗಾಗಿ ಈ ಬಜೆಟ್ ಮಂಡನೆಯಾಗಿದೆ. ಬಿಜೆಪಿಯವರಿಗೆ ಮಾತ್ರ ಹಲಲ್ ಬಜೆಟ್ ಅಲ್ಪಸಂಖ್ಯಾತರ ಓಲೈಕೆ ಎಂದು ವಾದ ಮಾಡುತ್ತಿದ್ದು, ಯಾವ ರೀತಿ ಹಲಲ್ ಬಜೆಟ್ ಎಂದು ವಿವರಿಸಲಿ ಎಂದು ಬಿಜೆಪಿಗರ ವಿರುದ್ಧ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ಇನ್ನಷ್ಟು ಎತ್ತರಕ್ಕೆ ಬೆಳೆದು ಈ ಒಂದು ಮಾಲೂರು ತಾಲೂಕು ಮಾಲೂರು ತಾಲೂಕಿನ ಸಂತೇಹಳ್ಳಿ ಗ್ರಾಮದಲ್ಲಿ 1,08,00,000ದಲ್ಲಿ ನಿರ್ಮಾಣವಾದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಯಮ್ಮ ನಾರಾಯಣಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಶಾಸಕ ಕೆವೈ ನಂಜೇಗೌಡ ಉದ್ಘಾಟಿಸಿದರು. ಈ ವೇಳೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ರವರು ಮಾತನಾಡಿ, ಬಜೆಟ್ನಲ್ಲಿ 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆಯಾಗಿದೆ. ಆದರೆ ವಿರೋಧ ಪಕ್ಷದವರಿಗೆ 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಕಾಣದೆ ಹಲಲ್ ಬಜೆಟ್ ಅಲ್ಪಸಂಖ್ಯಾತರ ಓಲೈಕೆ ಎಂದು ವಾದಿಸಿ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಪ್ರಗತಿಪರ ಚಿಂತನೆ ಬಗ್ಗೆ ಮಾತನಾಡದೆ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಮಾತನಾಡುತ್ತಾರೆ. ನಮ್ಮ ಸರ್ಕಾರದ ಲೆಕ್ಕ ನೀಡಿದ್ದೇವೆ. ನಿಮ್ಮ ಸರ್ಕಾರದ ಲೆಕ್ಕ ಏನಿತ್ತು? ಬರೀ ನಿಮ್ಮದು 40% ಅಷ್ಟೇ. ಇನ್ನು 10 ವರ್ಷ ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ ಎಂದು ಬಿಜೆಪಿಗರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಿದ್ದೀವಿ. ಎಷ್ಟಪ್ಪ ಕೊಟ್ಟಿದ್ದೀವಿ? 4,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 4 ಲಕ್ಷ ಕೋಟಿನಲ್ಲಿ ಇವತ್ತು 4,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದರಲ್ಲಿ 500 ಕೋಟಿ ರೂಪಾಯಿ ಬರೀ ನಿಮ್ಮ ಏನೋ ಈ ನಿಮ್ಮ ಸ್ಯಾಲರಿಗೆ ಅದಕ್ಕೆ ಇದಕ್ಕೆ ಹೋಗ್ಬಿಡುತ್ತೆ. 3,500 ಕೋಟಿ ರೂಪಾಯಿ 1% ಇಲ್ಲ. ವಿರೋಧ ಪಕ್ಷದವ್ರ ಬಗ್ಗೆ ಏನಾದ್ರೂ ಹೇಳ್ಕೊಳ್ಳಿ, ಅವ್ರ ಕೆಲಸನೇ ಏನು? ಸಮಾಜದಲ್ಲಿ ವಿಷ ಬೀಜ, ಕೋಮದ ವಿಷ ಬೀಜವನ್ನ ಬಿತ್ತದು ಮಾತ್ರ ಅವ್ರ ಕೆಲಸ. ಪ್ರಗತಿ ಪರವಾದಂತ ಯಾವತ್ತೂ ಮಾತಾಡೋದಿಲ್ಲ. ಕಳಿಸಿ ನೋಡೋಣ. ಯಾವತ್ತ ಒಂದು ಸ್ಟೇಜ್ ಕೊಟ್ರೆ ಬರೀ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮಾತಾಡ್ತಾರೆ. ಯಾವತ್ತಾದ್ರೂ ಹೇಳಿದಾರ? ಈಗ ನಾನು ಲೆಕ್ಕ ಕೊಟ್ಟೆ ಅಪ್ಪ ನಿಮ್ಗೆ, ನಾನು ಲೆಕ್ಕ ಕೊಟ್ಟೆ. ಪ್ರಗತಿ ಪತ್ರಕ್ಕೆ ಎಷ್ಟು ಮಾಡಿದ್ದೀನಿ, ನನ್ನ ಅರಿವು ಕೇಂದ್ರಗಳಲ್ಲಿ ಏನೇನಿದೆ, ಉದ್ಯೋಗ ಖಾತ್ರಿನಲ್ಲಿ ಏನೇನು ಮಾಡಿದೀವಿ, ಎಷ್ಟು ಖರ್ಚು ಮಾಡಿದೀವಿ, ಎಲ್ಲ ಸುಳ್ಳ ಅಂಕಿಅಂಶಗಳು ಕೊಡ್ತಾ ಇದೀವಲ್ಲ. ನಂಜೇಗೌಡರು ಓದಿದ್ರಲ್ಲ, ಎಷ್ಟು ತಾಲೂಕಿನಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಯಾವ್ಯಾವ ಯೋಜನೆ ಹೋಗ್ತಾ ಇದೆ. ಆದ್ರಿಂದ ನಾವು ಲೆಕ್ಕ ಕೊಟ್ಟಿದ್ದೀವಿ ಸ್ವಾಮಿ, ನಿಮ್ ಲೆಕ್ಕ ಎಲ್ಲಿ? ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ. ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ತಾತ್ವಾರ ಎದುರಾಗುವ ಮುಂಚೆಯೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಕುಡಿಯುವ ನೀರಿನ ಯೋಜನೆಗೆ 40 ಕೋಟಿ ವೆಚ್ಚದಲ್ಲಿ ಮಾರ್ಕಂಡೇಯ ಡ್ಯಾಂನಿಂದ 160 ಹಳ್ಳಿಗಳಿಗೆ ಹರಿಸಬೇಕಿದ್ದ ಮಾರ್ಕಂಡೇಯ ಡ್ಯಾಂ ಕುಡಿಯುವ ನೀರು ಸ್ಥಗಿತಗೊಂಡಿದ್ದು, ಸರ್ಕಾರ ಮತ್ತು ಸಚಿವರು ಮರು ಪ್ರಾರಂಭ ಮಾಡಿ ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಸಚಿವರಲ್ಲಿ ಶಾಸಕ ಕೆವೈ ನಂಜೇಗೌಡ ಮನವಿ ಮಾಡಿದರು. ಮಾರ್ಕಂಡೇಯ ಡ್ಯಾಂ ಕೂಡ ಪ್ರಸ್ತಾಪ ಮಾಡಿ, ಮಾರ್ಕಂಡೇಯ ಡ್ಯಾಂ ಸುಮಾರು 40 ಕೋಟಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಕೃಷ್ಣಬೈರೇಗೌಡ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾರ್ಕಂಡೇಯ ಡ್ಯಾಮಿಂದ 160 ಹಳ್ಳಿಗೆ 165 ಹಳ್ಳಿಗೆ ಕುಡಿಯ ನೀರಿನ ಕಾಟವಾಗಿ ಕೊಡ್ತೀವಿ ಅಂತೇಳಿ ಸುಮಾರು 40 ಕೋಟಿಯನ್ನ ಖರ್ಚು ಮಾಡಿದ್ರು. ಅದು ನೀರು ಬರಲಿಲ್ಲ. ಎಲ್ಲಿ ಬಂತು? ಪಂಪ್ ಆಯ್ತು. ಪಂಪ್ ಆಗಿ ಸುಮಾರು 10 ಕಿಲೋಮೀಟರ್ ಮುಂದಕ್ಕೆ ಒಂದು ಟ್ಯಾಂಕ್ ಇತ್ತು, ಅಲ್ಲಿಗೆ ಆಯ್ತು, ಪಂಪ್ ಆಯ್ತು. ಆದ್ರೆ ಅಲ್ಲಿಂದ 160 ಹಳ್ಳಿಗೆ ನೀರೇನು ಹೋಗ್ಬೇಕಾಯ್ತು, ಹೋಗಿರ್ಲಿಲ್ಲ. ನಾನು ಮೊದಲೇ ಬಾರಿ MLA ಆದಾಗ ಹೋರಾಟ ಮಾಡಿದೆ. ಪಂಪ್ ನೀರು ಬಿಟ್ಟ ಪೈಪ್ ಲೈನೇ ಇಲ್ಲ, ಅದೆಲ್ಲಿಂದ ಪೈಪ್ ಲೈನ್ ಗೊತ್ತಿಲ್ಲ. ನಾನೇನ್ ಮಾಡಿದೆ, 186 ಹಳ್ಳಿ ಕೊಡುತ್ತ ಕಾರ್ಯಕ್ರಮ, ನಾನು 40 ಕೋಟಿಯನ್ನ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಡಿಎಸ್ ಶಿವಕುಮಾರ್, ತಹಶೀಲ್ದಾರ್ ಎಂವಿ ರೂಪಾ, ತಾಲೂಕು ಪಂಚಾಯಿತಿ ಇಒ ವಿ ಕೃಷ್ಣಪ್ಪ, ಡಿಸಿಸಿ ಅಧ್ಯಕ್ಷ
ಲಕ್ಷ್ಮೀನಾರಾಯಣ್, ಪುರಸಭಾ ಅಧ್ಯಕ್ಷೆ ಕೋಮಲ, ಸದಸ್ಯೆ ವಿಜಯಲಕ್ಷ್ಮಿ, ಗ್ಯಾರಂಟಿ ಪ್ರಾಧಿಕಾರ ಅಧ್ಯಕ್ಷ ಎಂ ಆಂಜಿನಪ್ಪ, ದರಖಾಸ್ತು ಸಮಿತಿ ಅಧ್ಯಕ್ಷ ಎಸ್ಸಿ ನಾರಾಯಣಸ್ವಾಮಿ, ಕೆಪಿಸಿಸಿ ಸದಸ್ಯ ಆಂಜನೇಯ ಸೋಮಣ್ಣ ಮತ್ತಿತರರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಇನ್ನಷ್ಟು ಎತ್ತರಕ್ಕೆ ಬೆಳೆದು ಈ ಒಂದು ಮಾಲೂರು ತಾಲೂಕು ಆ ಒಂದು ಕುಟುಂಬಕ್ಕೆ ಆಸರಿಯಾಗಿದ್ದ ಮಗ ಅಕ್ಷರ ಅಭ್ಯಾಸ ಗೊತ್ತಿಲ್ಲದ ಅಮಾಯಕರು. ಮೇಲಾಗಿ ತಂದೆಗೆ ಒಬ್ಬೇ ಮಗನಾಗಿ ಹುಟ್ಟಿದ್ದ ಅವನನ್ನ ಕಷ್ಟಪಟ್ಟು ಇಂಜಿನಿಯರ್ ಮಾಡಿಸಿದ್ರು. ಇಂಜಿನಿಯರ್ ಪದವಿ ಪಡೆದ ಯುವಕ ಒಂದು ಕಡೆ ಜಾಬ್ ಮಾಡಿಕೊಂಡು ಇನ್ನೊಂದು ಕಡೆ ಹೂವು ಬೆಳೆದು ಮಾರುಕಟ್ಟೆಗೆ ಹಾಕಿ 4 ಕಾಸು ಸಂಪಾದಿಸಿ ಮನೆ ಬೆಳಗುತ್ತಿದ್ದ. ಈಗೀಗ ಕುಟುಂಬ ಆರ್ಥಿಕವಾಗಿ ಚೇತರಿಸಿಕೊಳ್ತಿತ್ತು. ಆ ದೇವರಿಗೆ ಕರುಣೆ ಇದೆಯೋ ಇಲ್ವೋ, ಕುಟುಂಬಕ್ಕೆ ಇದ್ದೊಬ್ಬ ಮಗನನ್ನ ಕಿತ್ತುಕೊಂಡು ತಂದೆ ತಾಯಿಗಳನ್ನ ತಬ್ಬಲಿ ಮಾಡಿದ್ದಾನೆ. ಆ ಇಂಜಿನಿಯರ್ ಶಾಲಾ ಮಕ್ಕಳಿದ್ದ ಬಸ್ಸನ್ನು ಸೇವ್ ಮಾಡಲು ಹೋಗಿ ತಾನು ಸಾವಿಗೆ ಶರಣಾಗಿ ಸಾವಿನಲ್ಲೂ ಸಾರ್ಥಕ ಕೆಲಸ ಮಾಡಿದ್ದಾನೆ. ಈ ಹೃದಯ ವಿದ್ರಾವಕ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಶಾಲಾ ಮಕ್ಕಳಿದ್ದ ಬಸ್ ಅನ್ನ ಸೇವ್ ಮಾಡಲು ಹೋಗಿ ತಾನು ಸಾವಿಗೆ ಶರಣಾಗಿ ಸಾವಿನಲ್ಲೂ ಸಾರ್ಥಕತೆ ಕೆಲಸ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹೌದು, ನೀವು ನೋಡ್ತಿರೋ ಈ ಹುಡುಗನೇ ಆ ಇಂಜಿನಿಯರ್. ಈತನ ಹೆಸರು ಶರತ್ ಕುಮಾರ್. 22-23 ವರ್ಷ ಇರಬಹುದು. ಇನ್ನೂ ಮದುವೆ ಆಗಿಲ್ಲ. ಈತ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪೈಲಗುರ್ಕಿ ಮತ್ತು ಚಿಕ್ಕಪೈಲಗುರ್ಕಿ ಮಧ್ಯೆ ಸಾಮಸೇನಹಳ್ಳಿ ಬಳಿ ಅಡ್ಡ ಬಂದ ಶಾಲಾ ಬಸ್ ಅನ್ನ ರಕ್ಷಿಸಲು ಹೋಗಿ ತನ್ನ ಬೈಕ್ನಿಂದ ಡಿಕ್ಕಿ ಹೊಡೆದ ಪರಿಣಾಮ ಶರತ್ ಬಾಬು ಜೀವ ಬಿಟ್ಟಿದ್ದಾನೆ. ಶರತ್ ಬಾಬು ಇದೇ ತಾಲೂಕಿನ ಹರಿಸ್ಥಳ ವೆಂಕಟರೆಡ್ಡಿ ಮತ್ತು ಸುಜಾತಮ್ಮ ಅನ್ನೋ ಅಮಾಯಕ ರೈತ ದಂಪತಿಯ ಮಗನಾಗಿದ್ನು. ತಂದೆ ಕಣ್ಣು ಕಾಣದ ಅಂಧನಾಗಿದ್ದು, ತಾಯಿಯೂ ಏನೂ ಗೊತ್ತಿಲ್ಲದ ಗೃಹಿಣಿಯಾಗಿದ್ದಾರೆ. ಶರತ್ ಬಾಬು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿ ಇದೀಗ ತಾನೇ ಸಂಪಾದನೆಗಿಳಿದಿದ್ದ. ಒಂದ್ ಕಡೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ರಜೆ ದಿನಗಳಲ್ಲಿ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಿದ್ದ. ಎಂದು ಯಮಕಿಂಕರ ಎಲ್ಲಿ ಕಾದಿದ್ನೋ ಗೊತ್ತಿಲ್ಲ. 4ನೇ ಶನಿವಾರ ಕಚೇರಿಗೆ ರಜೆ ಇತ್ತು ಅಂತ ಶರತ್ ಕುಮಾರ್ ಹೂವು ಮಾರುಕಟ್ಟೆಗೆ ತೆರಳಿ ಹೂವು ಮಾರಾಟ ಮಾಡಿಕೊಂಡು ಊರಿಗೆ ವಾಪಸ್ ಆಗ್ತಿದ್ದ. ದೊಡ್ಡ ಪೈಲಗುರ್ಕಿ ಬಿಟ್ಟು ಮುಂದೆ ಸಾಗಿ ಟರ್ನಿಂಗ್ನಲ್ಲಿ ರೆಡ್ಡಿಗೊಲ್ಲವಾರಹಳ್ಳಿಯಲ್ಲಿರುವ ಚಿತ್ರ ಪಿನಾಕಿನಿ ಸ್ಕೂಲ್ ಬಸ್ ಅಡ್ಡ ಬಂದಿತ್ತು. ಬಸ್ ಹಳ್ಳಕ್ಕೆ ಬೀಳೋದನ್ನು ತಪ್ಪಿಸಲು ಹೋಗಿ ತಾನು ಬಸ್ಸಿಗೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ. ಮಾಹಿತಿ ತಿಳಿದ ಕೂಡಲೇ ಅಕ್ಕಪಕ್ಕದವರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೂ ಎಷ್ಟೊತ್ತಾದರೂ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಕೊನೆಗೆ ಹರಿಸ್ಥಳ ವಾಸಿ ಮುಖಂಡ ಗಿರೀಶ್ ಗೆರಿಗರೆಡ್ಡಿ ತನ್ನ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಆತನನ್ನ ಸಾಗಿಸಿದ್ರು. ಆದರೆ ಅಷ್ಟೊತ್ತಿಗೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಪ್ರಕರಣ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗ್ತಿದ್ದೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ. ಮತ್ತೆ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ಅವ್ರ ಒಬ್ಬನೇ ಮಗ ಇದ್ದಿದ್ದು. ಇನ್ನು ಅವ್ರ ಫ್ಯಾಮ್ಲಿಗೂ ಬೇರೆ ಇದೇನಿಲ್ಲ. ಈ ಹುಡುಗನೇ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಫ್ಯಾಮ್ಲಿ ಕಡೆಗೆ ಇದು ಮಾಡಿಕೊಂಡು ಫ್ಯಾಮ್ಲಿ ನಿಭಾಯಿಸ್ತಾ ಇದ್ದ. ಇನ್ನು ಅವ್ರ ಅಪ್ಪನಿಗೂ ಅವ್ರ ತಂದೆ ತಾಯಿಗೂ ಅವ್ರಿಗೆ ಅಷ್ಟೊಂದು ಏನೋ ಇದಿಲ್ಲ ಸರ್, ಚೂಟಿ ಇಲ್ಲ ಅವ್ರಿಗೆ ಇದ್ದಂಗೆ ಅವರು ಆಗಿದ್ದು ಸರ್. ಇನ್ನು ಮಾಹಿತಿ ತಿಳಿದಂತೆ ಅವರ ತಂದೆ ತಾಯಿ ದಿಕ್ಕು ಕಾಣದವರಾಗಿ ಗೋಳಾಡಲು ಶುರು ಮಾಡಿದ್ದಾರೆ. ಈಗೀಗ ನಿಜವಾದ ಜೀವನಕ್ಕೆ ಕಾಲಿಟ್ಟ ಒಬ್ಬ ಎಂಜಿನಿಯರ್ ಜೀವ ಕಳೆದುಕೊಂಡಿದ್ದು ಅವರ ತಂದೆ ತಾಯಿಗೆ ಮಾತ್ರವಲ್ಲ, ಇಡೀ ಹರಿಸ್ಥಳ ಗ್ರಾಮವೇ ಕಣ್ಣೀರಾಕುವಂತೆ ಮಾಡಿತ್ತು. ಒಟ್ಟಿನಲ್ಲಿ ಶರತ್ ಕುಮಾರ್ 10 ಮಕ್ಕಳಿದ್ದ ಶಾಲಾ ಮಕ್ಕಳನ್ನು ಉಳಿಸಿ ತಾನು ಜೀವ ಕೊಟ್ಟು ಸಾವಿನಲ್ಲೂ ಸಾರ್ಥಕತೆ ಮೆರೆದು ನಿಜವಾದ ಎಂಜಿನಿಯರ್ ಅನ್ಸ್ಕೊಂಡು ಬಿಟ್ಟಿದ್ದಾನೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಾಹನ ಸಂಚಾರ ವಿರಳವಾಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವಾಹನ ಮಾಲೀಕರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರನ್ನ ಕರೆದೊಯ್ಯಲು ದುಬಾರಿ ಬೆಲೆ ವಿಧಿಸಿರುವ ಘಟನೆ ಇಂದು ದೇವನಹಳ್ಳಿ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಂಡುಬಂತು. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯಲ್ಲಿ ವಾಹನ ಸಂಚಾರ ವಿರಳವಾಗಿತ್ತು. ದೂರದ ಪ್ರದೇಶಗಳಿಂದ ವಿಮಾನಗಳ ಮೂಲಕ ಬಂದಿಳಿದ ಪ್ರಯಾಣಿಕರು ತಮ್ಮ ಸ್ಥಳಗಳಿಗೆ ತೆರಳಲು ಖಾಸಗಿ ಟ್ಯಾಕ್ಸಿ ವಾಹನಗಳನ್ನು ಅವಲಂಬಿಸಿದ್ದು, ಬಂದ್ ಹಿನ್ನೆಲೆ ಕ್ಯಾಬ್ ಚಾಲಕರು ಪ್ರಯಾಣಿಕರ ಬಳಿ ದುಪ್ಪಟ್ಟು ಹಣ ಸುಲಿಗೆ ಮಾಡಿದ್ದಾರೆ. ಸಾಮಾನ್ಯ ದಿನಗಳಲ್ಲಿ 400 ಇದ್ದ ದರ ಬಂದ್ ಹಿನ್ನೆಲೆ 1000 ರೂ ಅಧಿಕ ಬೇಡಿಕೆ ಇಡುತ್ತಿರುವ ದೃಶ್ಯಗಳು ಕಂಡುಬಂತು.
ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಸಲು 600 ರಿಂದ 700 ರು ಪಡೆಯಲಾಗ್ತಿತ್ತು. ಬಂದ್ ಹಿನ್ನೆಲೆ 1,500 ರುಗಳನ್ನು ವಸೂಲಿ ಮಾಡುತ್ತಿರುವ ಸೈಡ್ ಪಿಕಪ್ ಟ್ಯಾಕ್ಸಿ ಚಾಲಕರು ಬಂದ್ ಇದೆ, ಇಷ್ಟು ಕೊಟ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಪ್ರಯಾಣಿಕರ ಬಳಿ ವಸೂಲಿಗಿಳಿದಿದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಿ ಬ್ರಹ್ಮರಥೋತ್ಸವ ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಕೋಲಾರಮ್ಮ ದೇವಿಯ ದರ್ಶನ ಪಡೆದು ಪುನೀತರಾದರು. ಶ್ರೀ ಕೋಲಾರಮ್ಮ ದೇವಿ ಬ್ರಹ್ಮರಥೋತ್ಸವ ಅಂಗವಾಗಿ ದೇವರಿಗೆ ಅಭಿಷೇಕ, ರಥಶಾಂತಿ, ರಥಬಲಿ, ಆಚಾರ್ಯ ಪೂಜೆ, ಪ್ರಸಾದ ಸೇವೆ ನಡೆಯಿತಲ್ಲದೆ ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ರಹ್ಮರಥೋತ್ಸವ ಸಂಚರಿಸಿತು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ನೂರಾರು ಜನರು ಕೋಲಾರಮ್ಮನಿಗೆ ಜೈ ಎಂಬ ಜಯ ಘೋಷಣೆಯೊಂದಿಗೆ ಭಕ್ತಿ ಪರವಶವಾಗಿ ರಥವನ್ನ ಎಳೆದರಲ್ಲದೆ ದಾರಿಯುದ್ದಕ್ಕೂ ಭಕ್ತರು ದವನ, ಬಾಳೆಹಣ್ಣುಗಳನ್ನು ರಥದ ಮೇಲೆ ಎಸೆಯುವ ಮೂಲಕ ಹರಕೆ ತೀರಿಸಿದ್ರು. ರಾತ್ರಿ ಧೂಳೋತ್ಸವ ನಡೆಯಿತು. ದೇವಾಲಯದಲ್ಲಿ ನಡೆದ ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನು ಲೇಟ್ ಶ್ರೀ ಎಸ್ ಚಂದ್ರಶೇಖರ್ ದೀಕ್ಷಿತ್ರ ಮಗ ಪ್ರಧಾನ ಅರ್ಚಕರಾದ ಸಿ ಸೋಮಶೇಖರ್ ದೀಕ್ಷಿತ್ ರವರ ಉಪಸ್ಥಿತಿಯಲ್ಲಿ ಕಾರ್ತಿಕ್ ದೀಕ್ಷಿತ್, ವಿನಯ್ ದೀಕ್ಷಿತ್ ರವರುಗಳು ನೆರವೇರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಬಜರಂಗದಳ ಮುಖಂಡರು ರಥೋತ್ಸವದ ಅಂಗವಾಗಿ ನಗರದ 2 ಕಡೆಗಳಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿದರು. ಕಾರ್ಯಕರ್ತರು ಕೋಲಾರಮ್ಮನಿಗೆ ಬಾಗಿನ ಅರ್ಪಿಸುವ ಮೂಲಕ, ರಥ ಎಳೆಯುವ ಮೂಲಕ ತಾಯಿಗೆ ಪೂಜೆ ಸಲ್ಲಿಸಿದರು. ದೇವಾಲಯದ ಆವರಣದಲ್ಲಿ ಮುಖಂಡರಾದ ಶರತ್, ಪವನ್, ಅರುಣ್, ಸುರೇಶ್, ಮಣಿಕಂಠ ಮತ್ತಿತರರು 1500 ಮಂದಿಗೆ ರಥೋತ್ಸವದ ಅಂಗವಾಗಿ ಪ್ರಸಾದ ವಿನಿಯೋಗ ಮಾಡಿದರು. ಬಜರಂಗದಳ ಮುಖಂಡರಾದ ಬಾಲಾಜಿ, ಬಾಬು, ಆನಂದ್, ಅಪಿ, ಕ್ಯಾಪ್ಷನ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭೂಮಿಯೊಂದಿಗೆ ರೈತರು ಅವಿನಾಭಾವ ಸಂಬಂಧ ಹೊಂದಿದ್ದು ಭೂಮಿಯನ್ನ ಬಿಟ್ಟು ಬದುಕುವುದು ಕಷ್ಟ. ಭೂಮಿ ಇಲ್ಲದೆ ರೈತರ ಬದುಕನ್ನು ಊಹಿಸಿಕೊಳ್ಳುವುದು ಕೂಡ ಕಷ್ಟವಾಗಲಿದೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೆಐಎಡಿಬಿಗೆ ಭೂಮಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ಜಾಗೃತಿ ಸಮಿತಿ ಸದಸ್ಯ ಶಿಡ್ಲಘಟ್ಟದ ಮೇಲೂರು ಮಂಜುನಾಥ್ ತಿಳಿಸಿದರು. ತಾಲೂಕು ಜಂಗಮಕೋಟೆ ಕ್ಲೋಸ್ ಮಾಡಿ ನಮಗೆ ಅಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿನ 13 ಗ್ರಾಮಗಳ 2823 ಎಕರೆಯಷ್ಟು ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ದಲಿತ ಸಂಘಟನೆಗಳು ಕೂಡ ಕೈಜೋಡಿಸಿದ್ದು ಬೆಂಬಲ ಘೋಷಿಸಿವೆ. ಶಿಡ್ಲಘಟ್ಟ ಪ್ರವಾಸಿ ಮಂದಿರದಲ್ಲಿ ನಡೆದ ಕೆಐಎಡಿಬಿಯ ಜಮೀನು ಸ್ವಾಧೀನವನ್ನು ವಿರೋಧಿಸಿ ನಡೆದ ರೈತರ ಹೋರಾಟದ ಸಭೆಯಲ್ಲಿ ದಲಿತ ಸಂಘಟನೆಗಳು ಬೆಂಬಲ ಘೋಷಿಸಿದವು. ರೂಪುರೇಷೆಗಳ ಸಭೆಯಲ್ಲಿ ರೈತರ ಹೋರಾಟಕ್ಕೆ ಈ ವೇಳೆ ಮಾತನಾಡಿದ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ನಾವು ಕೈಗಾರಿಕೆಗಳ ಸ್ಥಾಪನೆಯ ವಿರೋಧಿಗಳಲ್ಲ, ಆದರೆ ಫಲವತ್ತಾದ ಭೂಮಿಯನ್ನ ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ. ನಮ್ಮ ದಲಿತರ ಹೊಲ, ಗದ್ದೆ, ತೋಟದೊಂದಿಗೆ ರೈತನು ಅವಿನಾಭಾವ ಸಂಬಂಧ ಹೊಂದಿದ್ದು ಅದನ್ನು ಬಿಟ್ಟು ಬದುಕುವುದು ಗೊತ್ತಿಲ್ಲ, ಸಾಧ್ಯವೂ ಇಲ್ಲ. ಹಾಗಾಗಿ ಕೆಐಎಡಿಬಿಯು ಕೈಗಾರಿಕೆಗಳ ಸ್ಥಾಪನೆಗಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಕೈಗಾರಿಕಾ ವಲಯಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಒನ್ನಾರ ಮಾಡ್ತಾ ಇದೆ. ಇದು ತುಂಬಾ ವಿರೋಧ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಇದು ಅಕ್ಷಮ್ಯ ಅಪರಾಧ. ಇದು ಸರ್ಕಾರ ಇವತ್ತು ಅನೇಕ ಹೋರಾಟಗಳು, ಇವತ್ತು ರೈತರ ಹೋರಾಟಗಳು ನೋಡ್ಬೋದು, ದಲಿತ ಸಂಘಟನೆಗಳ ಹೋರಾಟ ನೋಡ್ಬೋದು. ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಇವತ್ತು ಎಂಡ ಬೇಡ ಭೂಮಿ ಬೇಕು ಅಂತನೋ ಇವತ್ತು ಇತಿಹಾಸ ನೋಡಿದಾಗ ಅನೇಕ ನಮಗೆ ಭೂಮಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀವಿ. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ಎ ವೆಂಕಟೇಶ್, ಕೆಐಎಡಿಬಿ ಭೂ ಹೋರಾಟ ಸಮಿತಿಯ ಅಧ್ಯಕ್ಷ ಹಿರೇಬಲ ಕೃಷ್ಣಪ್ಪ, ಮುಖಂಡರಾದ ಮುತ್ತೂರು ವೆಂಕಟೇಶ್, ನಾಗನರಸಿಂಹ, ನಡಿಪಿ ನಾಯಕನಹಳ್ಳಿ, ಎನ್ಎಂ ಅಜಿತ್ ಕುಮಾರ್, ಹೊಂಬೇಗೌಡ ಇನ್ನಿತರರು ಸಭೆಯಲ್ಲಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತಾಲೂಕು ಜಂಗಮಕೋಟೆ ಕ್ಲೋಸ್ ಮಾಡಿ ನಮಗೆ ಅಲ್ಲಿ ನಮಗೆ ಅರಿವಿಲ್ಲದಂತೆ ದಿನನಿತ್ಯ ಪೋಲು ಮಾಡುವ ನೀರನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಒಂದಷ್ಟು ಸಹಾಯವಾಗಬಹುದು ಎಂಬ ಸದುದ್ದೇಶದಿಂದ ಯುನಿಸೆಫ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆಶಯದಲ್ಲಿ ಕಳೆದ 1.5 ವರ್ಷದಿಂದ ರಾಜ್ಯದ 14 ಜಿಲ್ಲೆಯಲ್ಲಿ ನೀರು ಉಳಿಸಿ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಯೋಜನಾಧಿಕಾರಿ ನಾಗರಾಜ್ ತಿಳಿಸಿದರು.
ಆಲ್ರೆಡಿ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರೊಳಗಾಗಿ ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಇಂದು ವಿಶ್ವ ಜಲ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ಸಮ್ಮುಖದಲ್ಲಿ ಕಚೇರಿ ಸಿಬ್ಬಂದಿ ನೀರು ಉಳಿಸಿ ಅಭಿಯಾನದ ಪೋಸ್ಟರ್ ಹಿಡಿದು ಜಿಲ್ಲೆಯ ಜನರಿಗೆ ಮನವಿ ಮಾಡಿದರು. ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಜಿಲ್ಲಾ ಯೋಜನಾಧಿಕಾರಿ ನಾಗರಾಜ್, ಎಸ್ಕೆಡಿಆರ್ಡಿಪಿ ಮತ್ತು ಯುನಿಸೆಫ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆಶಯದಲ್ಲಿ ಕಳೆದ 1.5 ವರ್ಷದಿಂದ ರಾಜ್ಯದ 14 ಜಿಲ್ಲೆಯಲ್ಲಿ ನೀರು ಉಳಿಸಿ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಸಂರಕ್ಷಣೆಗೆ ಸೇವ್ ವಾಟರ್ ಎಂಬ ಆಪ್ ಸಹ ನೀಡಿದ್ದು, ಈ ಆಪ್ನಲ್ಲಿ ಪ್ರತಿಯೊಬ್ಬರೂ ತಾವು ದಿನದಲ್ಲಿ ಉಳಿಸಿದ ನೀರಿನ ಪ್ರಮಾಣವನ್ನು ದಾಖಲಿಸಬೇಕು. ರಾಜ್ಯದಲ್ಲಿರುವ 898ಕ್ಕೂ ಅಧಿಕ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ಕೈಗೆತ್ತಿಕೊಂಡು ಈ ವರ್ಷದಲ್ಲಿಯೇ 160 ಕೆರೆಗಳ ಪುನಶ್ಚೇತನ ಮಾಡಲಾಗಿದೆ. ರಾಜ್ಯದಲ್ಲಿ 508 ಶುದ್ಧ ಗಂಗಾ ಘಟಕಗಳ ನಿರ್ಮಾಣ ಮಾಡಲಾಗಿದೆ. ನೀರು ಉಳಿಸಿ ಅಭಿಯಾನದ ಮೂಲಕ 38.33 ಕ್ಯೂಬಿಕ್ ನೀರು ಉಳಿಸಲಾಗಿದೆ. ನೀರಿನ ಉಳಿವಿಗಾಗಿ ಉತ್ತಮ ಪರಿಸರ ನಿರ್ಮಾಣಕ್ಕಾಗಿ ರಾಜ್ಯದಲ್ಲಿ 73 ಕೋಟಿಗೂ ಅಧಿಕ ಗಿಡಗಳನ್ನು ನಾಟಿ ಮಾಡಲಾಗಿದೆ ಎಂದರು. ಆಲ್ರೆಡಿ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರೊಳಗಾಗಿ ಇವತ್ತಿನ ಸ್ಪೆಷಲ್ ದಿನ ಅಂತೇಳಿ ನೀರುಳಿಸಿ ಕಾರ್ಯಕ್ರಮದ ಅಡಿಯಲ್ಲಿ ಜೀವಜಲ ಅನ್ನೋ ನೀರುಳಿಸಿ ಕಾರ್ಯಕ್ರಮ ಅಂತೇಳಿ ಅನುಷ್ಠಾನ ಮಾಡಿದೆ. ನಮ್ಮ ಟೋಟಲ್ ಕರ್ನಾಟಕದಲ್ಲಿ 14 ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ. 508 ಶುದ್ಧ ಕುಡಿಯೋ ನೀರಿದೆ ಮತ್ತು 889 ಕೆರೆಗಳನ್ನ ಪುನಶ್ಚೇತನ ಮಾಡಿದ್ವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಲ್ರೆಡಿ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರೊಳಗಾಗಿ ವಕೀಲ ವೃತ್ತಿ ಕಲಾಪಗಳಲ್ಲಿ ತಮ್ಮದೇ ಆದ ಬಿಸಿ ಕೆಲಸದ ನಡುವೆಯೂ ಕಲೆಯನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ವಕೀಲರೆಲ್ಲರೂ ತೀರ್ಮಾನಿಸಿ ಕುರುಕ್ಷೇತ್ರ ನಾಟಕವನ್ನು ಆಯೋಜಿಸಲಾಗಿದೆ. ವೀಕ್ಷಕರು ಶಾಂತ ಚಿತ್ತದಿಂದ ಪ್ರೋತ್ಸಾಹಿಸಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ವಿನಾಯಕ ವಕೀಲರ ಕೃಪಾ ಪೋಷಿತ ನಾಟಕ ಮಂಡಳಿ, ದೇವನಹಳ್ಳಿ ವಕೀಲರ ಸಂಘದ ವತಿಯಿಂದ ವಕೀಲ ಕಲಾವಿದರಿಂದ ಪೌರಾಣಿಕ ಕುರುಕ್ಷೇತ್ರ ನಾಟಕ ಪ್ರದರ್ಶನ ನಡೆಯಿತು. ಪೌರಾಣಿಕ ನಾಟಕ ಪ್ರದರ್ಶನದ ಅಧ್ಯಕ್ಷತೆಯನ್ನ ವಕೀಲರ ಸಂಘದ ಅಧ್ಯಕ್ಷ ಚನ್ನಹಳ್ಳಿ ಮುನಿರಾಜು ವಹಿಸಿದ್ರು. ನಾಟಕ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ಜಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ಪ್ರವೀಣ್ ನಾಯಕ್, ಲೋಕೇಶ್ ಎಂಜಿ, ಪ್ರತಾಪ್ ಕುಮಾರ್, ಸುಕನ್ಯಾ ಉಪಸ್ಥಿತಿಯಲ್ಲಿ ಯುವ ವಕೀಲ ಕಲಾವಿದರು ನಾಟಕವನ್ನು ಪ್ರದರ್ಶಿಸುವುದರ ಮೂಲಕ ಗಮನ ಸೆಳೆದರು. ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ಮಾತನಾಡಿ, ವಕೀಲ ವೃತ್ತಿ ಕಲಾಪಗಳಲ್ಲಿ ತಮ್ಮದೇ ಆದ ಬ್ಯುಸಿ ಕೆಲಸದಲ್ಲಿಯೂ ಸಹ ಈ ಕಲೆಯನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ವಕೀಲರೆಲ್ಲರೂ ತೀರ್ಮಾನಿಸಿ ಕುರುಕ್ಷೇತ್ರ ನಾಟಕವನ್ನು ಆಯೋಜಿಸಲಾಗಿದೆ. ವೀಕ್ಷಕರು ಶಾಂತ ಚಿತ್ತದಿಂದ ಪ್ರೋತ್ಸಾಹಿಸಬೇಕು. ವಕೀಲರು, ಕಲಾ ಪ್ರೇಮಿಗಳು ಎಲ್ಲ ಪಾತ್ರಧಾರಿಗಳಿಗೆ ಪ್ರೋತ್ಸಾಹಿಸಬೇಕು. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದಿಸುತ್ತೇನೆ ಎಂದರು. ಕಲಾಪಗಳಲ್ಲಿ ತಮ್ಮದೇ ಆದಂಥ ಬ್ಯುಸಿ ವರ್ಕಲ್ಲೂ ಕೂಡ ಈ ಕಲೆಯನ್ನು ಉಳಿಸಬೇಕು ಅಂತೇಳಿ ನಾವು ಎಲ್ಲ ವಕೀಲರು ತೀರ್ಮಾನ ಮಾಡಿ ಇಂಥ ಒಂದು ಕುರುಕ್ಷೇತ್ರ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ವಿ. ದಯವಿಟ್ಟು ತಾವುಗಳು ಶಾಂತ ಚಿತ್ತದಿಂದ ಬೆಳಗ್ಗೆವರೆಗೂ ವಕೀಲ ಮಿತ್ರರು ಹಾಗೂ ಕಲಾ ಪ್ರೇಮಿಗಳು ಆಗಮಿಸಿದರೆ ನಮ್ಮ ನಾಟಕವನ್ನು ನೋಡಿ ನಮಗೆಲ್ಲರಿಗೂ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ತಾವು ಪ್ರೋತ್ಸಾಹವನ್ನು ನೀಡಬೇಕು. ಈ ಒಂದು ಕುರುಕ್ಷೇತ್ರ ನಾಟಕವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ತುಂಬ ಅಭಾರಿಯಾಗಿರ್ತೇನೆ ಅಂತೇಳಿ ನಾನು. ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಆರ್ ಕೇಶವಮೂರ್ತಿ, ಖಜಾಂಚಿ ಕೆ ಮಾರೇಗೌಡ, ಪ್ರಧಾನ ಕಾರ್ಯದರ್ಶಿ ಕೃಷ್ಣೋಜಿರಾವ್, ಜಂಟಿ ಕಾರ್ಯದರ್ಶಿ ವಿ ಮುನೇಗೌಡ, ಸರ್ವ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು, ವಕೀಲರು, ಸಾರ್ವಜನಿಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜಕೀಯ ವ್ಯವಸ್ಥೆಯಲ್ಲಿ ಕಪ್ಪುಚುಕ್ಕೆ ತರುವಂತಹ ಹನಿ ಟ್ರ್ಯಾಪ್ ಪ್ರಕರಣಗಳು ನಡೆಯುತ್ತಿರುವುದು ದುರಾದೃಷ್ಟಕರ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾವ ರೀತಿ ತನಿಖೆ ಮಾಡ್ತಾರೆ ಅವರಿಗೆ ಬಿಟ್ಟ ವಿಚಾರ ಎಂದು ಹನಿ ಟ್ರ್ಯಾಪ್ ಕುರಿತು ಕೋಲಾರದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ.
ಸಹಕಾರ ಸಚಿವ ರಾಜಣ್ಣರನ್ನು ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಿಸಲು ನಡೆಸಿದ ಕುತಂತ್ರದ ಕುರಿತು ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಹನಿ ಟ್ರ್ಯಾಪ್ ಕುರಿತು ವಿಧಾನಸಭೆಯಲ್ಲಿ ಹೇಳುವಷ್ಟು ಹೇಳಿದ್ದೇನೆ, ಅದನ್ನು ಹೊರತುಪಡಿಸಿ ಹೇಳುವಷ್ಟು ಏನೂ ಇಲ್ಲ. ಈ ಆರೋಪ ಒಂದಲ್ಲ, ಕಡಿಯೋದು ಅಲ್ಲ, ಮುಂದೇನೂ ಬರಬಹುದು. ಹನಿ ಟ್ರ್ಯಾಪ್ ತನಿಖೆ ಕುರಿತು ಸಿಎಂ ಹಾಗೂ ಗೃಹ ಮಂತ್ರಿಗಳಿಗೆ ಬಿಟ್ಟ ವಿಚಾರ ಎಂದು ಸಿಬಿಐ ತನಿಖೆ ಕುರಿತು ಸ್ಪಷ್ಟನೆ ನೀಡಿದರು. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೇನೆ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳೋವಂಥದ್ದೇನಿಲ್ಲ. ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವರು ಬಿಟ್ಟಂತ ವಿಚಾರ. ಇನ್ನು ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಪ್ರತಿದಿನ ಅವರ ಜೊತೆ ಮಾತನಾಡುವೆ. ವಿಧಾನಸಭೆಯಲ್ಲಿ ಶಾಸಕರ ಅಮಾನತು ವಿಷಯದಲ್ಲಿ ನಾನಾಗಿದ್ದಿದ್ದರೆ ಇನ್ನೂ ಮುಂಚಿತವಾಗಿ ಈ ಕೆಲಸ ಮಾಡುತ್ತಿದ್ದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಕಪ್ಪು ಚುಕ್ಕೆ. ಜನಪರ ವಿಚಾರವನ್ನಿಟ್ಟುಕೊಂಡು ಶಾಸಕರು ಚರ್ಚೆ ಮಾಡುತ್ತಿಲ್ಲ. ಬಜೆಟ್ ಬಗ್ಗೆ 80 ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಿಎಂ ಉತ್ತರ ಕೊಡಬೇಕಾಗಿದೆ. ಬಜೆಟ್ ಮೇಲಿನ ಸಿಎಂ ಉತ್ತರಕ್ಕೆ ಅಡಚಣೆ ಮಾಡಲು ಈ ರೀತಿ ಮಾಡಿದ್ದಾರೆ ಎಂದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ, ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರೋರು. ವಿಧಾನಸಭೆಯಲ್ಲಿ ಎಂತೆಂಥ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡೋಗಿದ್ದಾರೆ. ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತಹ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು. ಏನಿಲ್ಲ, ಬಜೆಟ್ ಮಂಜೂರಾತಿ ಮಾಡಬೇಕು. ಇವರೆಲ್ಲ ಮಾತಾಡಿಲ್ವಾ? ಇವರು 2 ದಿವಸ ಮಾತಾಡಿದ್ದಾರೆ, 80 ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ. ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು? ಸುಮ್ಮನೆ ಬಜೆಟ್ ಮಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹೇಗೆ? ಅದನ್ನ ಅವರು ಬಜೆಟ್ ಮೇಲಿನ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಅಜ್ಞಾನವೆಂಬ ಕತ್ತಲನ್ನು ಜ್ಞಾನವೆಂಬ ಬೆಳಕಿನಿಂದ ಹೋಗಲಾಡಿಸಬೇಕು. ಶಿಬಿರದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಸಾಹಿತಿ ಚೌಡಯ್ಯ ಹೇಳಿದರು. ಒಂದೆಡೆ ಸೇವಾ ಮನೋಭಾವದಿಂದ ಶಿಬಿರಾರ್ಥಿಗಳಿಗೆ ಬೋಧನೆ, ಶಿಬಿರಕ್ಕೆ ಚಾಲನೆ. ಈ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಚಿಕ್ಕನಹಳ್ಳಿಯಲ್ಲಿ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ನೆಲಮಂಗಲದ ಶ್ರೀ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ವಾರ್ಷಿಕ ಶಿಬಿರವನ್ನು ಗಿಡ ನೆಡುವ ಮೂಲಕ ಸಾಹಿತಿ ಚೌಡಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಹಿತಿ ಚೌಡಯ್ಯ ಮಾತನಾಡಿ, ಶಿಬಿರಾರ್ಥಿಗಳು ಶ್ರಮವಹಿಸಿ ನಿಷ್ಠೆಯಿಂದ ಜನರೊಡನೆ ಬೆರೆತು ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸಬೇಕು. ರಾಷ್ಟ್ರೀಯ ಸೇವಾ ಯೋಜನೆ ಗಾಂಧೀಜಿ ಕಂಡ ಕನಸು. ಹಳ್ಳಿಗಳಲ್ಲಿ ಇಂತಹ ಶ್ರಮದಾನ ನಡೆಸಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಬೇಕಿದೆ. ಹಳ್ಳಿಗಳ ಉದ್ಧಾರದಿಂದ ಮಾತ್ರ ದೇಶದ ಉದ್ಧಾರ ಸಾಧ್ಯ. ಭೇದ ಭಾವ ಮರೆತು ನಿಸ್ವಾರ್ಥದಿಂದ ಆತ್ಮ ತೃಪ್ತಿಗಾಗಿ ಕೆಲಸ ನಿರ್ವಹಿಸಬೇಕು ಎಂದರು. ಒಂದು ಕೆರೆಯ ಅಂಗಳದಲ್ಲಿ, ಒಂದು ರಸ್ತೆಯ ಬದಿನಲ್ಲಿ ಈ ಥರ ಎಲ್ಲವನ್ನು ನಾವು ಕ್ಲೀನ್ ಮಾಡ್ತಾ ಇದ್ವಿ. ಆ ಪರಿಸರ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಬಹಳ ಚೆನ್ನಾಗಿರ್ತಿತ್ತು. ನಮ್ಮ ಪರಿಸರನೂ ಸ್ವಚ್ಛವಾಗಿ, ಜನರು ಅದನ್ನ ಅನುಸರಿಸಿದ್ರೆ ಬಹಳ ಚೆನ್ನಾಗಿರ್ತದೆ. ನಾನು ಒಂದು ನಿಮಗೆ ನೆಲಮಂಗಲದ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಮರೇಂದ್ರ ಮಾತನಾಡಿ, ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಬೆಳೆಯಲು, ವ್ಯಕ್ತಿತ್ವ ವೃದ್ಧಿಸಿಕೊಳ್ಳಲು, ಓದುವುದರ ಜೊತೆಗೆ ಸಮಾಜದ ಜವಾಬ್ದಾರಿ ಅರಿಯಲು ರಾಷ್ಟ್ರೀಯ ಸೇವಾ ಯೋಜನೆ ಅವಶ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿಬಿರಾಧಿಕಾರಿ ಡಾಕ್ಟರ್ ಜಿ ಗಂಗರಾಜು, ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲಯ್ಯ, ಭಾಗ್ಯಮ್ಮ, ಗಂಗರಾಜು, ಶಾಲೆಯ ಮುಖ್ಯ ಶಿಕ್ಷಕ ಅನಿಲ್ ಕುಮಾರ್, ಕಾಲೇಜಿನ ಉಪನ್ಯಾಸಕರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ರಾಮಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಸದಸ್ಯರು ಅವರ ಒಂದು ಸ್ಮರಣ ಸಂಚಿಕೆಗೆ ನಿಮ್ಮ ಮಹಾರಾಷ್ಟ್ರದ ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ನಡೆದ ಕರ್ನಾಟಕ ಬಂದ್ ಶಿಡ್ಲಘಟ್ಟದಲ್ಲಿ ಸಂಪೂರ್ಣ ವಿಫಲವಾಯಿತು. ಎಲ್ಲ ಅಂಗಡಿ ಮುಂಗಟ್ಟು ಹೋಟೆಲ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ವು. ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಸಂಚರಿಸಿದ್ವು. ಆಟೋಗಳ ಸಂಚಾರವೂ ಸಹಜವಾಗಿತ್ತು. ಜನಜೀವನ ಎಂದಿನಂತಿತ್ತು. ಶಿಡ್ಲಘಟ್ಟದಲ್ಲಿ ವಿವಿಧ ಕನ್ನಡಪರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಮೂಲಕ
ತೆರಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಎಂಇಎಸ್ ಪುಂಡಾಟಿಕೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕನ್ನಡಿಗರು, ಕನ್ನಡ ನಾಡಿನ ಸಾರಿಗೆ ಬಸ್ನ ಚಾಲಕರು, ನಿರ್ವಾಹಕರ ಮೇಲೆ ನಡೆಸುವ ದಬ್ಬಾಳಿಕೆ, ಅಪಮಾನವನ್ನ ಖಂಡಿಸಿ ಎಂಇಎಸ್ ಪುಂಡರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ತಾಲೂಕು ಕಚೇರಿ ಎದುರು ಕೆಲಕಾಲ ಧರಣಿ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಕನ್ನಡ ಸಂಘಗಳ ಒಕ್ಕೂಟದ ಮುಖ್ಯಸ್ಥ ಸುರೇಶ್, ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರ ಪುಂಡಾಟಿಕೆ ದಿನಕ್ಕೂ ಹೆಚ್ಚುತ್ತಿದೆ. ಸಾರಿಗೆ ವಾಹನಗಳ ಚಾಲಕರು, ನಿರ್ವಾಹಕರಿಗೆ ಕಪ್ಪು ಬಣ್ಣ, ಕಪ್ಪು ಮಸಿ ಬಳಿಯುವುದು, ಅಪಮಾನ ಮಾಡುವುದು ನಡೆಯುತ್ತಿದೆ. ಕನ್ನಡಿಗರ ತಾಳ್ಮೆ, ಸಹನೆಯನ್ನ ದೌರ್ಬಲ್ಯ ಎಂದುಕೊಂಡ್ರೆ ಅದು ಶತ ಮೂರ್ಖತನ. ಕನ್ನಡಿಗರನ್ನ ಕೆಣಕಿ ವಿರೋಧ ಕಟ್ಟಿಕೊಂಡು ಉಳಿದವರು ಇತಿಹಾಸದಲ್ಲಿ ಇಲ್ಲ. ಇದನ್ನು ಮಹಾರಾಷ್ಟ್ರದ ಮರಾಠಿಗರು, ಎಂಇಎಸ್ ಪುಂಡರು ತಿಳಿದುಕೊಳ್ಳಬೇಕು ಎಂದು ಎಚ್ಚರಿಸಿದರು. ಯಾರೇ ಆಗ್ಲಿ ನಮ್ಮ ಕನ್ನಡ ನೆಲ ಜಲದ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಒಂದು ಕೆಟ್ಟ ಚಟುವಟಿಕೆ ಮಾಡೋದಾಗ್ಲಿ, ನಮ್ಮ ಕನ್ನಡಿಗರ ಮೇಲೆ ಒಂದು ದೌರ್ಜನ್ಯ ಮಾಡೋದಾಗ್ಲಿ, ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರೂ ಮಾಡಿದ್ರೆ ನಾವು ಉಗ್ರವಾದ ಒಂದು ಹೋರಾಟನ ಮಾಡ್ತೀವಿ. ಇದು ಜಸ್ಟ್ ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡ ನೆಲ ಜಲ, ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆಸ್ತಿ ಪಾಸ್ತಿಗೆ ಏನಾದ್ರು ಉಂಟು ಮಾಡಿದ್ರೆ ನಾವು ಇಲ್ಲಿಂದಾನೆ ಪಾದಯಾತ್ರೆ ಮೂಲಕ ಬಂದು ಅಲ್ಲಿ ಏನು ನೀವಿದ್ದೀರಾ ನಿಮ್ಗೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದೀವಿ. ಇದಕ್ಕೂ ಮುನ್ನ ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಸಾರಿಗೆ ಬಸ್ ನಿಲ್ದಾಣ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಲು ಮುಂದಾದಾಗ ರಸ್ತೆ ತಡೆ ನಡೆಸಲು ಅನುಮತಿ ಪಡೆದಿಲ್ಲ ಎಂದು ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು. ನಂತರ ಪ್ರತಿಭಟನಾಕಾರರು ಕೋಟೆ ವೃತ್ತದವರೆಗೂ ಬೈಕ್ ರ್ಯಾಲಿ ನಡೆಸಿ ನಂತರ ಅಲ್ಲಿಂದ ಕಾಲ್ನಡಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ಅಲ್ಲಿ 1 ಗಂಟೆ ಕಾಲ ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದರು. ಕನ್ನಡಪರ ಸಂಘಟನೆಗಳ ಮುಖಂಡರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದರಾದರೂ ಸ್ಥಳಕ್ಕೆ ತಹಶೀಲ್ದಾರರು ಬಾರದ ಕಾರಣ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ಗೆ ಮನವಿ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾಟೀಲ್ ನಾರಾಯಣಸ್ವಾಮಿ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜನೇಯ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಆರ್ ಸುರೇಶ್, ಕರ್ವೆ ಅಧ್ಯಕ್ಷ ಯುವರತ್ನ ಸುನಿಲ್, ಕನ್ನಡಿಗ ಅಂಬಾರಿ ಮಂಜುನಾಥ್, ಗಂಜಿಗುಂಟೆ ವಸಂತ್ ಕುಮಾರ್, ಬೂದಾಳ ವರದರಾಜ್, ವರ್ತಕರ ಸಂಘದ ಅಧ್ಯಕ್ಷ ಮಹೇಶ್ ಇನ್ನಿತರರು ಭಾಗವಹಿಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನೀರು ಅತ್ಯಂತ ಅಮೂಲ್ಯವಾಗಿದ್ದು ಇದನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಅಭಿಯಂತರ ಮಹೇಶ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೋಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಹಾಯಕ ಅಭಿಯಂತರ ಮಹೇಶ್ ಮಾತನಾಡಿ, ಇಡೀ ವಿಶ್ವದಾದ್ಯಂತ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಿದೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಇದರ ಆಚರಣೆ ನಡೆಯುತ್ತಿದೆ. ಜನರು ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡದೆ ಬಹಳ ಜಾಗರೂಕತೆಯಿಂದ ಬಳಕೆ ಮಾಡಬೇಕು. ಈಗ ಬೇಸಿಗೆ ಕಾಲ ಆರಂಭವಾಗಿದ್ದು ನೀರಿನ ಸಮಸ್ಯೆ ಉದ್ಭವವಾಗುವ ಸಂಭವ ಇದೆ. ಎಲ್ಲಾದರೂ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದ್ರೆ ಅದನ್ನು ಕೂಡಲೇ ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಕಾರಣ ನೀರು ಅತ್ಯಂತ ಅಮೂಲ್ಯವಾಗಿದ್ದು ಇದರ ಬಳಕೆ ಮಿತವಾಗಿ ಇರಬೇಕು. ಆದ್ದರಿಂದ ನೀರಿನ ಸಂರಕ್ಷಣೆಯನ್ನ ಪ್ರತಿಯೊಬ್ಬರೂ ಕಾಪಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರಾಯಪ್ಪ, ಶ್ರೀ ವಿದ್ಯಾಶಾಲೆಯ ಶಿಕ್ಷಕಿ ಅರುಣಮ್ಮ, ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯಿತಿ ಡಿಇಒ ಚಂದ್ರಶೇಖರ್, ಸಿಬ್ಬಂದಿಯಾದ ಅಬ್ದುಲ್, ಶಿವೇನಾಯಕ್, ಶ್ರೀನಿವಾಸ್, ನರಸಿಂಹಪ್ಪ, ಬಾಬು ಮತ್ತಿತರರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. 100 ವರ್ಷದ ಇತಿಹಾಸವನ್ನು ಹೊಂದಿರುವ ದೇವನಹಳ್ಳಿಯ ಹೆಸರುವಾಸಿಯಾಗಿರುವ ಕೊರಚರಪಾಳ್ಯ ಸರ್ಕಾರಿ ಶಾಲೆ ಇದೀಗ ಶತಮಾನೋತ್ಸವ ಸಂಭ್ರಮವನ್ನು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಪೂರ್ವಭಾವಿ ಸಭೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಕೊರಚರಪಾಳ್ಯ ಸರ್ಕಾರಿ ಶಾಲೆ ಆವರಣದಲ್ಲಿ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿ ಗಂಗಾಧರ್ ಮಾತನಾಡಿ, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಏಪ್ರಿಲ್ 12 ಮತ್ತು 13ರಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಹೊರ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ಸ್ಥಳೀಯವಾಗಿ ಈ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿ ಚಂದ್ರಣ್ಣ 2 ಬಾರಿ ಶಾಸಕರಾಗಿದ್ದಾರೆ.
ನಾವು ಸಹ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದೇವೆ. 1925ರಿಂದ ಈ ಶಾಲೆಯಲ್ಲಿ ಓದಿರುವ ಹಲವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಎಂದರು. ಒಳ್ಳೆ ಶಾಲೆ ಅಂದರೆ ದೇವನಹಳ್ಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಶಾಲೆ. ದೇವನಹಳ್ಳಿಯ ಒಂದು ಹೆಮ್ಮೆ ಅಂತ ಅನ್ನಬೇಕು, ದೇವನಹಳ್ಳಿಯ ಕಿರೀಟ ಅಂತ ಹೇಳಿ 1925ನೇ ವರ್ಷದ ಅಟೆಂಡೆನ್ಸ್ ಕೂಡ ಇಲ್ಲಿದೆ. ಅಂದರೆ ಇದು ಇಲ್ಲ ಅಂತ ಏನು ಹೇಳಲಿಕ್ಕೆ ಬರಲ್ಲ. 25ರಲ್ಲಿ ಇಡೀ ದೇವನಹಳ್ಳಿಗೆ ಒಂದೇ ಒಂದು ಶಾಲೆ ಇರ್ತಕ್ಕಂಥದ್ದು ಕೊಚ್ಚಪಳ್ಳಿ ಶಾಲೆ. ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ SR ರವಿಕುಮಾರ್, ಉಪನ್ಯಾಸಕ ಶಫಿ ಅಹಮದ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ, ನಿವೃತ್ತ ಶಿಕ್ಷಕ ಶ್ರೀರಾಮಯ್ಯ, ಗುಟ್ಟಹಳ್ಳಿ ರವಿಕುಮಾರ್, ಸಿ ಜಗನ್ನಾಥ್ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದರು. ಮಕ್ಕಳು, ಮೊಮ್ಮಕ್ಕಳು ಸೇರಿದಂತೆ ಸುಮಾರು 3ರಿಂದ 4 ಜನರೇಷನ್ ಮಕ್ಕಳು ಈ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಈ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ಶಾಲೆಯ ಶತಮಾನೋತ್ಸವದಲ್ಲಿ ಹಳೆ ವಿದ್ಯಾರ್ಥಿಗಳಿಗೆ, ಹಳೆ ಶಿಕ್ಷಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಂಪನ್ಮೂಲ ಕ್ರೋಢೀಕರಣ, ಶಾಲೆಯ ಅಭಿವೃದ್ಧಿಯನ್ನಿಟ್ಟುಕೊಂಡು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಹೊರಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿರುವ STM ಮೆಡಿಕಲ್ಸ್ನಲ್ಲಿ ಗುರುವಾರ ರಾತ್ರಿ ಕದೀಮರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಕಳ್ಳತನಕ್ಕೆ ಬಂದ ಕಳ್ಳರ ತಂಡ ಒಡವೆ, ಹಣ ಮತ್ತು ಕೆಲವು ಕಡತಗಳನ್ನು ದೋಚಿ ಪರಾರಿಯಾಗಿದೆ. ಬುಧವಾರ ಸಂಬಂಧಿಕರೊಬ್ಬರ ಶವ ಸಂಸ್ಕಾರಕ್ಕೆ ತೆರಳುವ ಮುನ್ನ ಚಿನ್ನ ಮತ್ತು ಬೆಳ್ಳಿ ಹಾಗೂ ಹಣವನ್ನು ತಮ್ಮನ ಮೆಡಿಕಲ್ ಶಾಪ್ನಲ್ಲಿ ಭದ್ರವಾಗಿ ಇಟ್ಟಿದ್ರು. ಇದನ್ನೇ ಗಮನಿಸಿದ್ದ 4 ಕಳ್ಳರು ರಾತ್ರಿ ಸುಮಾರು 1 ಗಂಟೆಗೆ ಸಮಯದಲ್ಲಿ ಕಾರಿನಲ್ಲಿ ಆಗಮಿಸಿ ಮೆಡಿಕಲ್ ಶಾಪ್ ಬಾಗಿಲನ್ನು ರಾಡ್ನಿಂದ ಒಡೆದಿದ್ದಾರೆ. ನಂತರ ಒಬ್ಬ ಕಳ್ಳ ಒಳಗಡೆ ಹೋಗಿ ಡ್ರಾನಲ್ಲಿದ್ದ 44 ಗ್ರಾಂ ಬಂಗಾರ, 110 ಗ್ರಾಂ ಬೆಳ್ಳಿ, ದೇವರ ಮುಖವಾಡ ಮತ್ತು 30,000 ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಎಂದು ಅಂಗಡಿ ಮಾಲೀಕ ಶಶಿಕುಮಾರ್ ತಿಳಿಸಿದ್ದಾರೆ. ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಾಗಿದೆ. ಕರ್ನಾಟಕ ರಾಜ್ಯದಾದ್ಯಂತ ಕನ್ನಡಪರ ಸಂಘಟನೆಗಳು ನೀಡಿದ್ದ ಬಂದ್ಗೆ ಗೌರಿಬಿದನೂರು ತಾಲೂಕಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಾಲೂಕಿನಲ್ಲಿ ಎಲ್ಲಾ ವ್ಯಾಪಾರ ವಹಿವಾಟುಗಳು ಮತ್ತು ವಾಹನ ಸಂಚಾರ ಎಂದಿನಂತೆ ಇದ್ದು, ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಪ್ರಾರಂಭವಾಗಿದೆ ಮತ್ತು ಯುಗಾದಿ ಹಬ್ಬ, ರಂಜಾನ್ ಹಬ್ಬಗಳು ಇರುವುದರಿಂದ ತಾಲೂಕಿನಲ್ಲಿ ಬಂದ್ ಮಾಡುವ ಬದಲಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಕರ್ವೆ ತಾಲೂಕು ಅಧ್ಯಕ್ಷ ಅಶ್ವಥ್ ನಾರಾಯಣ್ ತಿಳಿಸಿದರು. ಗೌರಿಬಿದನೂರು ನಗರದ MG ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿ ಮಾತನಾಡಿದ ಅವರು, ಕರ್ನಾಟಕ ವಿಭಜನೆ ಆಗಿ ಹಲವು ವರ್ಷಗಳು ಕಳೆದರೂ ಮಹಾರಾಷ್ಟ್ರದ MES ಪುಂಡಾಟಿಕೆ ಮುಂದುವರೆದಿದೆ. ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ತಾಲೂಕಿನಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ವೆ ಪ್ರಭು ಮಾಳಪ್ಪ, ಸುವರ್ಣ ಕರ್ನಾಟಕ ಜನಶಕ್ತಿ ಸಂಘದ ತಾಲೂಕು ಅಧ್ಯಕ್ಷ ನವೀನ್, ಛತ್ರಂ ಶ್ರೀಧರ್, ನಟರಾಜ್ ಕಾತಲವೇಣಿ, ಆದಿಮೂರ್ತಿ ರೆಡ್ಡಿ, ಪರಿನಿಧಿ ಮಂಜು, ಲಯನ್ ಲಕ್ಷ್ಮಿ, ರತ್ನರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ MES ಪುಂಡರು ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಇಂದು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ ಆಚರಣೆಗೆ ಕರೆ ನೀಡಿದ್ದು, ಕೋಲಾರ ಜಿಲ್ಲೆಯಲ್ಲಿ ಬಂದ್ ಆಚರಣೆ ಇಲ್ಲ. ಎಂದಿನಂತೆ ದಿನಚರಿ ಆರಂಭವಾಗಿದ್ದು, ಸರ್ಕಾರಿ ಬಸ್, ಆಟೋ, ಖಾಸಗಿ ಬಸ್ಗಳ ಸಂಚಾರ ಎಂದಿನಂತೆ ತೆರೆದಿದ್ದು, ಅಂಗಡಿ ಮುಂಗಟ್ಟುಗಳು ತೆರೆದಿವೆ. SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದ್ದು, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಸಹ ಘೋಷಣೆ ಮಾಡಿಲ್ಲ. ಜಿಲ್ಲೆಯಲ್ಲಿ ಸಹಜ ಸ್ಥಿತಿಯಲ್ಲಿ ಸಂಚಾರ ವ್ಯವಸ್ಥೆ ಇದೆ. 12 ಗಂಟೆ ನಂತರ ಸಾಂಕೇತಿಕವಾಗಿ ಪ್ರತಿಭಟನೆ ಮೂಲಕ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿಯನ್ನ ನೀಡಲು ನಿರ್ಧರಿಸಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿ ತಾಲೂಕಿನಾದ್ಯಂತ ಆಲಿಕಲ್ಲು ಸಮೇತ ಜೋರು ಮಳೆ. ವರ್ಷದ ಮೊದಲ ಮಳೆಗೆ ರೈತರು ಬೆಳೆದ ಹಲವು ಬೆಳೆಗಳು ನಾಶ. ಮಹಾರಾಷ್ಟ್ರ ಪುಂಡರ ಅಟ್ಟಹಾಸ ವಿರೋಧಿಸಿ ವಾಟಾಳ್ ನಾಗರಾಜ್ ಪಕ್ಷ ಕರೆದಿದ್ದ ಕರ್ನಾಟಕ ಬಂದ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣ ವಿಫಲ.
ಚಿಕ್ಕಬಳ್ಳಾಪುರ ಕೋಲಾರ ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಹಗರಣ ಆಗಿಲ್ಲ, ಕೆಲವು ಲೋಪದೋಷಗಳು ಕಂಡು ಬಂದಿವೆಯಷ್ಟೇ, ಸಹಕಾರ ಸಚಿವ ಕೆಎನ್ ರಾಜಣ್ಣ. ಬಿಜೆಪಿ ಒಂದು ಸಮುದಾಯಕ್ಕೆ ಸೀಮಿತವಾದ ಪಕ್ಷವಲ್ಲ, ಎಲ್ಲರನ್ನ ಜೊತೆಗೂಡಿ ಎಲ್ಲರ ಅಭಿವೃದ್ಧಿಯೇ ಪಕ್ಷದ ಮೂಲ ಉದ್ದೇಶ, ಸಂದೀಪ್ ರೆಡ್ಡಿ. ಕನ್ನಡಿಗರ ಏಳಿಗೆಗಾಗಿ 4 ಲಕ್ಷ ಕೋಟಿ ಬಜೆಟ್ ಮಂಡನೆ, ಬಿಜೆಪಿಯವರು ಆಲ್ಅಲ್ ಬಜೆಟ್ ಬಗ್ಗೆ ವಿವರಿಸಲಿ, ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ವಾಗ್ದಾಳಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.